ರಾಣಿ ಮಹಲಲ್ಲಿ ಒಂದು ಫೋಟೋ ತೋರಿಸಿದ್ನಲ್ಲ, ಇದು ಅದರದೇ ಇದು ಮೆಮೋರಿಯಲ್ ಸಿಮೆಂಟ್ ಆಫ್ ಝಾನ್ಸಿ ಪ್ರೊಡಕ್ಟೆಡ್ ಬೈ ಇದಂತ ಝಾನ್ಸಿ ಸರ್ಕಲ್ ಅಂತ. ಇದೇನು ಅಂತ ಹೇಳಿದ್ರೆ ಝಾನ್ಸಿ ಕಿ ರಾಣಿ ಇದು ಬ್ರಿಟಿಷರ್ನ ಒಂದು ಇದರಲ್ಲಿ ಹೊಡೆದಿರೋದು ಅಂತ ಹೇಳಿದ್ನಲ್ಲ, ಹೊಡಿತಾ ಇದ್ರು ಅಂತ ಫೋಟೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು. ಅದು ಇದೇ ಪ್ಲೇಸಲ್ಲೇ ನೋಡಿ, ಇದೇ ಪ್ಲೇಸಲ್ಲೇ ಝಾನ್ಸಿ ಕಿ ರಾಣಿ ಆ ಬ್ರಿಟಿಷರ್ನ ಕೊಚ್ಚಿ ಹೊಡಿತಾ ಇರೋ ಫೋಟೋ ನಿಮಗೆ ಅದ್ರಲ್ಲಿ ಕಾಣಿಸ್ತು ರಾಣಿ ಮಹಲಲ್ಲಿ. ಅದರದ್ದು ಇದು ಮೆಮೋರಿಯಲ್ ಹಾಲ್. ಇದು ನೋಡಿದ್ರಲ್ಲ, ಅವ್ರು ಬೀಸಿರೋ ಒಂದು ಖಡ್ಗದಿಂದ ಬೀಸಿರೋದಕ್ಕೆ ಅದು ಪಿಲ್ಲರೇ ಹೊಡೆದೋಯ್ತು ಅಂದ್ರೆ ಯೋಚನೆ ಮಾಡಿ. ಪಿಲ್ಲರೇ ಅದು ಸೀಳ್ ಬಿಟ್ಟಿದೆ ಅಂದ್ರೆ ಯೋಚನೆ ಮಾಡಿ ಅವ್ರು ಎಷ್ಟು ಪವರ್ಫುಲ್ ಇದ್ರು ಅಂತ. 23 ಇಯರ್ಸಲ್ಲಿ ಅವರು ಡೆತ್ ಆಯಿತು. ಬಟ್ ಸ್ಟಿಲ್ ಜಸ್ಟ್ ಇಮ್ಯಾಜಿನ್, ಅದೇನ ಕತ್ತಿ ಮನುಷ್ಯರಿಗೆ ಯಾರ್ಯಾರು ಹೊಡೆದಿದ್ದಾರೆ, ಝಾನ್ಸಿ ಕಿ ರಾಣಿ ಯಾರ್ಯಾರು ಕತ್ತಿಗೆ ಹೊಡೆದಿದ್ದಾರೆ, ಆ ಕತ್ತಿಯಿಂದ ಅವ್ರ ಕತ್ತು ಏನಾಗಿರಬಾರ್ದು ಅಂತ. ಅದು ಕತ್ತಂತೂ ಇರಲ್ಲ, ಸಪ್ರೇಟ್ ಆಗಿ ಬಾಡಿಯಿಂದ ಹೋಗಿರುತ್ತೆ, ಅಷ್ಟು ಪವರ್ಫುಲ್. ಈ ಜಾಗದಲ್ಲಿ ಬ್ರಿಟಿಷರ್ನ ಕೊಚ್ಚಿ ಹೊಡೆದಿರುತ್ತೆ. ಅದಕ್ಕೋಸ್ಕರ ಮೆಮೋರಿಯಲ್ ಅಂತ, ಮೆಮೋರಿಯಲ್ ಇದಂತ ಹೇಳಿ ಸ್ಥಾಪನೆ ಮಾಡಿರೋದು. ಬೆಂಕಿ ಅಲ್ಲ ಏನಂತೀರ? ನಾಲ್ಕು ಕಡೆಯಿಂದ ಒಂದೇ ಇದೆ. ಜಸ್ಟ್ ಕಾಣ್ತಿಲ್ಲ, ಗಿಲಿ ಮಾಡೋಕ್ಕಾಗಲ್ಲ. ಇದೇ ಜಾಗದಲ್ಲಿ ನಾವೀಗ ಬಂದು ನಿಂತಿದ್ದೇವೆ. ಈ ಜಾಗದಲ್ಲಿ ಅದೆಷ್ಟು ಹೆಣಗಳು ಬಿದ್ದವು ಬ್ರಿಟಿಷ್ ಅವ್ರದ್ದು, ಎಷ್ಟು ಹೆಣಗಳು ಬಿದ್ದಿದ್ದೋ ಗೊತ್ತಿಲ್ಲ. ಈ ಜಾಗದಲ್ಲಿ ಒಂದು ಇಲ್ಲಿ ಬಿದ್ದಿತ್ತೋ, ಒಂದು ಅಲ್ಲಿ ಬಿದ್ದಿತ್ತೋ, ಇಲ್ಲಿ ಬಿದ್ದಿತ್ತೋ, ಎಲ್ಲೆಲ್ಲಿ ಬಿದ್ದಿತ್ತೋ ಗೊತ್ತಿಲ್ಲ. ಈ ಜಾಗದಲ್ಲಿ ನಾವು ಬಂದು ನಿಂತಿದ್ದೇವೆ. इसके नीचे मतलब दफना थे। सारे अंग्रेजों को मौत के घाट उतार दिया था। अच्छा, फिर उनने अपना चिन्ह बनाया था अंग्रेजों ने बनाया इसको? अंग्रेजों का है ये। मतलब वो रानी जब ने उसको बॉडी को दफनाई यहाँ पे, कुछ बना नहीं था। उनके बाद में उन्हें कब्जा कर लिया तो उन्हें मालूम पड़ा हाँ कि यहाँ हमारे साथी मारे गए, तो उन्हें बनाई कब्रिस्तान टाइप। अच्छा, तो ब्रिटिश के जगह पे ब्रिटिश लोगों ने बनाया? हाँ। अच्छा, जब भारत में, हाँ, जब अपने भारत में जब उनका राज हुआ, हाँ, तो उनने उठा के उसकी जो अंदर है, हाँ, जो बड़े बड़े जो अफसर होते हैं ना, अच्छा, अंग्रेजों के अफसर, तो उनके नाम का पत्थर भी लगा सकते हैं। हाँ, अब हट गया। और उनका जो उनकी यादगार में जो ये इसको स्थापना किया है। टाइप का बना जी। ಇದು ಏನಂತ ಹೇಳಿದ್ರೆ बोलते हैं सेमेट्री। ಸಿಮೆಟ್ರಿ. ಇದನ್ನ ಬಂದ್ಬಿಟ್ಟು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಟ್ಟಿದಲ್ಲ, ಅವ್ರ ಹೆಣಗಳಲ್ಲಿ ಮುಚ್ಚಿದಷ್ಟೇ. ಬಟ್ ಯಾವಾಗ ಝಾನ್ಸಿ ಕಿ ರಾಣಿ ತೀರ್ ಹೋದ್ರು, ಅದಾಗಿದ್ದ ಬ್ರಿಟಿಷ್ ಅವ್ರ ರೂಲರ್ ಬಂದಾಗ ಅವ್ರಿಗೆ ಗೊತ್ತಾಯ್ತು ಇದು ಇಲ್ಲಿ ನಮ್ಮ ಎಷ್ಟೋ ಅವರು ಬ್ರಿಟಿಷರ್ಗಳನ್ನ ಇಲ್ಲಿ ಕೊಚ್ಚಿ ಹೊಡೆದು ಮುಚ್ಚಿರೋದಂಥ ಜಾಗ ಗೊತ್ತಾದಾಗ ಅದರಲ್ಲಿ ಎಷ್ಟೋ ಜನ ಆಫೀಸರ್ಗಳಿದ್ದತ್ತೆ, ಆರ್ಮಿಯವರು, ಸೊ ಅಂಥ ಪೊಲೀಸ್ಗಳಿದ್ದತ್ತೆ. ಅವ್ರೆಲ್ಲರನ್ನೂ ಇಲ್ಲಿ ಮುಚ್ಚಿದಾಗ ಅವ್ರ ನೆನಪಿಗೋಸ್ಕರ ಬ್ರಿಟಿಷ್ ಅವರು ಇಲ್ಲಿ ಸಿಮೆಂಟ್ನ ಕಟ್ಟಿದ್ದಾರೆ. ಅವ್ರ ನೆನಪಿಗೋಸ್ಕರ ನೋಡಿ, ಇಲ್ಲಿ ಬೋರ್ಡ್ಸ್ಗಳಿದ್ವಂತೆ, ಬೋರ್ಡ್ಸ್ಗಳನ್ನ ತೆಗೆದುಬಿಟ್ಟಿದ್ದಾರೆ. ಒಳಗಡೆ ಏನಿದೆ, ಅದು ಎಷ್ಟು ಹೆಣಗಳಿದ್ವೋ ಗೊತ್ತಿಲ್ಲ ಅಲ್ಲಿ ಕೆಳಗಡೆ. ದ ಗ್ರೇಟ್ ವಾರಿಯರ್. ಎಷ್ಟು ಹೆಣಗಳನ್ನ ತಂದು ಮುಚ್ಚಿದ್ರು, ಎಷ್ಟು ಹೆಣಗಳನ್ನ ಹೊಡೆದಿದ್ರು ಬ್ರಿಟಿಷ್ ಅವ್ರನ್ನ. ಇದ್ರ ಕೆಳಗಡೆನೆ, ಎಕ್ಸಾಕ್ಟ್ಲಿ ಇದ್ರ ಕೆಳಗಡೆನೆ. ಕೆಳಗಡೆನೆ ದರ್ಶನಗಳಿದಾವೆ ಗೊತ್ತಿಲ್ಲ. ನಾನು ಪದೇ ಹೇಳ್ತಾ ಇದ್ದೀನಿ, ಯಾಕಂತ ಹೇಳಿದ್ರೆ ಐ ಜಸ್ಟ್ ಫೀಲ್ ಪ್ರೌಡ್ ಅಬೌಟ್ ಲೈಕ್ ಆರ್ ಇಂಡಿಯನ್ ಗ್ರೇಟ್ ವಾರಿಯರ್. ಅದು ಪಿಲ್ಲರ್ ನೋಡಿದಾಗಂತೂ ನನಗೆ ತಗೊಂಡು ಹುಚ್ಚಿಡ್ದೋಯ್ತು. ಸೀರಿಯಸ್ ಪಿಲ್ಲರ್ ಸೀಡ್ ಬಿಡಿದೆ ಅಂತ ಯೋಚನೆ ಮಾಡಿ.